ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಹಣದ ಸಮಸ್ಯೆಗಳಿಂದ ಮುಕ್ತಿ ಪಡಿಬೇಕಾ? ಹಾಗಿದ್ರೆ ಶುಕ್ರವಾರದ ದಿನ ಈ ಕೆಲಸ ಮಾಡಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹಿಂದೂ ಕ್ಯಾಲೆಂಡರ್ ಪ್ರಕಾರ ವಾರದ ಪ್ರತಿಯೊಂದು ದಿನವೂ ಒಂದಲ್ಲ ಒಂದು ದೇವರಿಗೆ ಸಮರ್ಪಿಸಲಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಈ ಅನುಕ್ರಮದಲ್ಲಿ ನೋಡೋದಾದ್ರೆ ಶುಕ್ರವಾರವನ್ನ ಲಕ್ಷ್ಮೀ ದೇವಿಯ ದಿನ ಅಂತ ಪರಿಗಣಿಸಲಾಗುತ್ತೆ. ಈ ದಿನದಂದು ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಅಂತ ಪರಿಗಣಿಸಲಾದ ಲಕ್ಷ್ಮೀ ದೇವಿಯನ್ನ ಶ್ರದ್ಧೆ ಭಕ್ತಿಯಿಂದ ಪೂಜಿಸೋದ್ರ ಜೊತೆಗೆ ಅನೇಕ ಜನರು ಉಪವಾಸವನ್ನು ಕೂಡ ಆಚರಿಸ್ತಾರೆ. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ, ಅದರಲ್ಲೂ ಆರ್ಥಿಕ ಸಮಸ್ಯೆಗಳು ದೂರ ಆಗ್ಬೇಕು ಅಂತಂದ್ರೆ ನೀವು ಶುಕ್ರವಾರದ ದಿನ ಒಂದಷ್ಟು ಉಪಾಯಗಳನ್ನ ಮಾಡಬೇಕು. ಅವುಗಳನ್ನ ಮಾಡಿದ್ದೇ ಆದ್ರೆ ಸಾಲದ ಸಮಸ್ಯೆ, ಹಣದ ಸಮಸ್ಯೆ, ಎಲ್ಲಾ ಸಮಸ್ಯೆಗೂ ಮುಕ್ತಿ ಸಿಗತ್ತೆ. ಅಷ್ಟೇ ಯಾಕೆ, ನಿಮ್ಮ ಜೀವನ ಕೂಡ ಬೊಂಬಾಟಾಗಿರುತ್ತೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಯಾರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುತ್ತೋ ಅಂತಹ ವ್ಯಕ್ತಿಯ ಮನೆಯಲ್ಲಿ ಎಂದಿಗೂ ಹಣದ ಸಮಸ್ಯೆಯಾಗಲಿ, ಸಂತೋಷ ಸಮೃದ್ಧಿಯ ಕೊರತೆಯಾಗಲಿ ಇರೋದಿಲ್ಲ. ನೀವು ಕೂಡ ಲಕ್ಷ್ಮೀ ದೇವಿಯನ್ನ ಪೂಜೆಯ ಮೂಲಕ ಒಲಿಸಿಕೊಳ್ಳುವಂತಹ ಮೂಲಕ ಹಾಗೂ ಒಂದಷ್ಟು ಉಪಾಯಗಳನ್ನ ಪಾಲಿಸೋ ಮೂಲಕ ಲಕ್ಷ್ಮೀ ದೇವಿಯನ್ನ ಒಲಿಸ್ಕೊಳ್ಬಹುದು. ಅದಕ್ಕಾಗಿ ನೀವು ಏನೆಲ್ಲ ಮಾಡಬಹುದು, ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನೀವು ಹಸುವಿಗೆ ಆಹಾರ ನೀಡಬೇಕು. ಹೌದು, ಶುಕ್ರವಾರ ಬೆಳಗ್ಗೆ ಹಸುವಿಗೆ ತಾಜಾ ಚಪಾತಿ ಅಥವಾ ಯಾವುದೇ ತಿಂಡಿಯನ್ನ ನೀಡಿ. ಇದರಿಂದ ಹಸುವಿನ ಹೊಟ್ಟೆ ತುಂಬುತ್ತೆ. ಹೀಗೆ ಮಾಡೋದ್ರಿಂದ ತಾಯಿ ಲಕ್ಷ್ಮಿಯು ಕೂಡ ಸಂತೋಷವಾಗಿರ್ತಾಳೆ. ಹಾಗಾಗಿ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಹಸು ಅಂದ್ರೆ ಕಾಮಧೇನು ಅಂತ ಅರ್ಥ. ಕಾಮಧೇನುವಿಗೆ ಆಹಾರ ನೀಡಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗತ್ತೆ. ಆದ್ರೆ ಒಂದು ಮಾತು ನೆನಪಲ್ಲಿರ್ಲಿ, ಯಾವತ್ತೂ ಹಸುವಿಗೆ ಹಳಸಿದ ಆಹಾರವನ್ನ ನೀಡಬೇಡಿ. ಇದರಿಂದ ಕೆಟ್ಟದ್ದಾಗತ್ತೆ. ಲಕ್ಷ್ಮೀ ದೇವಿಯ ಕೋಪಕ್ಕೂ ನೀವು ಗುರಿಯಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಆಹಾರ ನೀಡಿ. ಇನ್ನು ಒಂದು ವೇಳೆ ನೀವು ಯಾವುದೇ ರೀತಿಯಾಗಿ ಹಣದ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಶುಕ್ರವಾರ ಲಕ್ಷ್ಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸೋದ್ರ ಜೊತೆಗೆ ಮಹಾಲಕ್ಷ್ಮಿ ಅಷ್ಟಕ ಮಂತ್ರವನ್ನ ಪಠಿಸಬೇಕು. ಇದರಿಂದ ಲಕ್ಷ್ಮೀ ದೇವಿ ಸಂತೋಷಗೊಳ್ತಾಳೆ. ಜೊತೆಗೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸ್ತಾಳೆ. ಹಾಗಾಗಿ ಭಕ್ತಿಯಿಂದ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ. ಒಂದು ವೇಳೆ ವ್ಯವಹಾರದಲ್ಲಿ ನಿರಂತರ ನಷ್ಟವಾಗ್ತಾ ಇದ್ರೆ ನೀವು ಅದೆಷ್ಟೇ ಕಷ್ಟಪಟ್ಟು ವ್ಯವಹಾರದಲ್ಲಿ ಅಭಿವೃದ್ಧಿ ಸಾಧಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾದ್ರೆ ಈ ಉಪಾಯವನ್ನ ಮಾಡೋದು ಬೆಸ್ಟ್. ವಿನಾಯಕ ಚತುರ್ಥಿ ತಿಥಿಯಂದು ಲಕ್ಷ್ಮೀ ಗಣೇಶನನ್ನ ಪೂಜಿಸಬೇಕು. ಈ ಸಮಯದಲ್ಲಿ ಗಣೇಶನಿಗೆ ಗರಿಕೆ ಹುಲ್ಲು ಮತ್ತು ಮೋದಕವನ್ನ ಅರ್ಪಿಸಿ. ನೀವು ಬೆಸ ಸಂಖ್ಯೆಯ ದುರ್ವಾಗಳನ್ನ ನೀಡಬೇಕು ಅನ್ನೋದು ನೆನಪಲ್ಲಿರಲಿ. ಜೊತೆಗೆ ಲಕ್ಷ್ಮೀ ದೇವಿಗೆ ಅರಿಶಿನ, ಕುಂಕುಮ ಹಾಗೂ ಅನ್ನದ ಖೀರನ್ನ ಅರ್ಪಿಸೋದ್ರಿಂದ ವ್ಯವಹಾರದಲ್ಲಿ ಅಭಿವೃದ್ಧಿ ಪಡೆಯೋಕೆ ಸಾಧ್ಯ ಆಗುತ್ತೆ. ನೀವು ಹಣಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಹಗಲು ರಾತ್ರಿ ಕಷ್ಟಪಟ್ಟರು ಕೂಡ ಹಣ ನಿಮ್ಮ ಕೈಯಲ್ಲಿ ಉಳಿತಾ ಇಲ್ಲ ಅಂತ ಅನ್ಸಿದ್ರೆ ನೀವು ಈ ಪವರ್ಫುಲ್ ಉಪಾಯವನ್ನ ಮಾಡಿ ನೋಡಿ. ಪ್ರತಿ ಶುಕ್ರವಾರ ಶಂಖದಲ್ಲಿ ನೀರನ್ನ ತುಂಬಿಸಿ ಭಗವಾನ್ ವಿಷ್ಣುವಿಗೆ ಜಲಾಭಿಷೇಕವನ್ನ ಮಾಡಬೇಕು. ಇದನ್ನ ಮಾಡೋದ್ರಿಂದ ತಾಯಿ ಲಕ್ಷ್ಮಿಯು ಕೂಡ ತುಂಬಾನೇ ಸಂತೋಷ ಪಡ್ತಾಳೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸದಾ ಸಂತೋಷ ಮತ್ತು ಸಮೃದ್ಧಿ ಇರುವಂತೆ ನೋಡ್ಕೊಳ್ತಾಳೆ. ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿರ್ಬೇಕು ಅಂತ ಬಯಸಿದ್ರೆ ಅಥವಾ ಜೀವನದ ಸಂತೋಷವನ್ನ ಹೆಚ್ಚಿಸೋದಕ್ಕೆ ಬಯಸಿದ್ರೆ ಶುಕ್ರವಾರ ಧೂಪದ್ರವ್ಯ, ಅಗರಬತ್ತಿ, ಸುಗಂಧ ದ್ರವ್ಯ, ಜೇನುತುಪ್ಪ, ಅಕ್ಕಿ ಹಿಟ್ಟು, ಬಿಳಿ ಬಣ್ಣದ ಬಟ್ಟೆಗಳು ಇತ್ಯಾದಿಗಳನ್ನ ಅಗತ್ಯ ಇರೋರ್ಗೆ ದಾನ ಮಾಡಿ. ಈ ವಸ್ತುಗಳನ್ನ ದಾನ ಮಾಡೋದ್ರಿಂದ ಜಾತಕದಲ್ಲಿ ಶುಕ್ರನು ಬಲಶಾಲಿ ಆಗ್ತಾನೆ. ಶುಕ್ರನ ಬಲವರ್ಧನೆಯಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷವು ತುಂಬಿ ತುಳುಕುವಂತಾಗುತ್ತೆ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಲಕ್ಷ್ಮೀನಾರಾಯಣನು ಅರಳಿ ಮರದಲ್ಲಿ ವಾಸಿಸ್ತಾನೆ ಅನ್ನೋ ನಂಬಿಕೆ ಇದೆ.
ಆದ್ರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಶುಕ್ರವಾರ ಅರಳಿ ಮರವನ್ನ ಪೂಜಿಸಬೇಕು. ಜೊತೆಗೆ ಪೂಜೆಯ ಸಮಯದಲ್ಲಿ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ. ಈ ಸಮಯದಲ್ಲಿ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮಾಯೈ ನಮಃ ಅನ್ನೋ ಮಂತ್ರವನ್ನ ಪಠಿಸಿ. ನೀವು ಎಷ್ಟು ಸುತ್ತು ಪ್ರದಕ್ಷಿಣೆ ಹಾಕ್ತಿರೋ ಅಷ್ಟು ಸುತ್ತು ಮಂತ್ರಗಳನ್ನ ಪಠಿಸ್ತಾನೆ ಇರಿ. ಇದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗ್ತಾಳೆ ಹಾಗೂ ನಿಮ್ಮ ಎಲ್ಲ ಇಚ್ಛೆಗಳನ್ನು ಕೂಡ ಈಡೇರಿಸ್ತಾಳೆ. ಇದನ್ನ ಶ್ರದ್ಧಾಭಕ್ತಿಯಿಂದ ಮಾಡೋದನ್ನ ಮರಿಬೇಡಿ. ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಗೆ ಶ್ರೀಫಲ ಮತ್ತು ಕವಡೆ ಅಂತಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ನೀವು ಶುಕ್ರವಾರದ ದಿನ ಲಕ್ಷ್ಮೀದೇವಿಯ ಪೂಜೆ ಮಾಡುವಾಗ ತಾಯಿ ಲಕ್ಷ್ಮೀದೇವಿಗೆ ತೆಂಗಿನಕಾಯಿ ಮತ್ತು ಬಿಳಿ ಕವಡೆಯನ್ನ ಅರ್ಪಿಸಬೇಕು. ಇದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗ್ತಾಳೆ. ಜೊತೆಗೆ ನಿಮ್ಮ ಮನೋಕಾಮನೆಗಳು ಕೂಡ ಈಡೇರುತ್ತವೆ. ನಿಮ್ಮ ಮನೆಯಲ್ಲಿ ವಾಸ್ತುದೋಷದ ಸಮಸ್ಯೆ ಇದ್ರೆ, ಜೊತೆಗೆ ನೀವು ವಾಸ್ತುದೋಷಗಳನ್ನ ಸಂಪೂರ್ಣವಾಗಿ ತೊಡೆದು ಹಾಕೋದಕ್ಕೆ ಬಯಸಿದ್ರೆ, ಶುಕ್ರವಾರದ ಪೂಜೆಯ ಸಮಯದಲ್ಲಿ ಮನೆಯಲ್ಲಿ ಮಹಾಲಕ್ಷ್ಮಿ ಯಂತ್ರವನ್ನ ಸ್ಥಾಪಿಸಿ. ಈ ಪರಿಹಾರವನ್ನ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಹರಡುತ್ತೆ. ಮಹಾಲಕ್ಷ್ಮಿ ಯಂತ್ರ ತುಂಬಾನೇ ಪವರ್ಫುಲ್ ಆಗಿರುವಂತದ್ದು. ಈ ಯಂತ್ರವನ್ನ ಸ್ಥಾಪಿಸೋದ್ರಿಂದ ಮನೆಯಲ್ಲಿನ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತವೆ. ಮನೆಯಲ್ಲಿ ನೆಮ್ಮದಿ ನೆಲೆಯಾಗುತ್ತೆ. ಪಾಸಿಟಿವಿಟಿ ಸದಾ ನಿಲ್ಲಿಸೋದ್ರಿಂದ ಮನೆಯಲ್ಲಿ ಯಾವುದೇ ಕೊರತೆ ಆಗೋದಿಲ್ಲ. ಆದ್ರೆ ಈ ಯಂತ್ರವನ್ನ ಸ್ಥಾಪಿಸಲು ಒಂದಷ್ಟು ನಿಯಮಗಳಿವೆ. ಅವುಗಳ ಬಗ್ಗೆ ತಿಳ್ಕೊಂಡು ಅದರಂತೆ ಸ್ಥಾಪನೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಇನ್ನು ಕೊನೆಯದಾಗಿ, ವಿವಾಹಿತ ಮಹಿಳೆಯರು ಸಂತೋಷ ಮತ್ತು ಅದೃಷ್ಟವನ್ನ ಹೆಚ್ಚಿಸಲು ಶುಕ್ರವಾರ ವೈಭವಲಕ್ಷ್ಮಿ ಉಪವಾಸವನ್ನ ಆಚರಿಸಬೇಕು. ಜೊತೆಗೆ ಪೂಜೆಯ ಸಮಯದಲ್ಲಿ ಲಕ್ಷ್ಮೀದೇವಿಗೆ ಕುಂಕುಮವನ್ನ ಅರ್ಪಿಸಬೇಕು. ಈ ಪರಿಹಾರವನ್ನ ಮಾಡೋದ್ರಿಂದ ಲಕ್ಷ್ಮೀದೇವಿಯು ಶೀಘ್ರದಲ್ಲೇ ಪ್ರಸನ್ನಳಾಗ್ತಾಳೆ. ನಿಮ್ಮ ಅದೃಷ್ಟವೂ ಬದಲಾಗುತ್ತೆ. ಜೊತೆಗೆ ನೀವು ಸದಾ ಸಂತೋಷದಿಂದ ಇರೋದಕ್ಕೆ ಇದು ನೆರವಾಗುತ್ತೆ. ಹಾಗಾಗಿ ಶುಕ್ರವಾರ ಈ ಪರಿಹಾರವನ್ನ ಮಾಡೋದನ್ನ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.